ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಎಲ್ಲರೂ ಕೋರ್ಟಲ್ಲಿ ಇರ್ತಾರೆ. ಕಾಗೇಸುಬ್ಬನ ಸಾಕ್ಷಿ ಹೇಳೋದಕ್ಕೆ ಅಂತ ಕರ್ಕೊಂಡು ಬರ್ತಾರೆ. ಕಾಗೇಸುಬ್ಬ ಬಂದು ಏನೋ ಸೂರ್ಯ ಬದುಕ್ಬಿಟ್ಟಿದ್ಯಾ ಹೋಗ್ಬಿಟ್ಟಿದ್ಯಾ ಅಂದ್ಕೊಂಡಿದ್ದೆ ಅಂತಾರೆ. ಶಾಂತಿ ಅವ್ರಿಗೆ ಕೋಪ ಬಂದು ಅಲ್ಲ ಬಡ್ಡಿ ಮಗನೆ, ನನ್ನ ಮುಂದೆನೇ ನನ್ನ ಮಗನ್ನ ಈ ಥರ ಹೇಳ್ತೀಯಾ ಅಂತ ಹೇಳಿ ಹೊಡಿತಾರೆ. ಇನ್ಸ್ಪೆಕ್ಟ್ರು ಏನಮ್ಮ ಇದೇನು ಕೋರ್ಟು ಅನ್ಕೊಂಡಿದ್ದೀರಾ ಮನೆ ಅನ್ಕೊಂಡಿದ್ದೀರಾ ಈ ಥರ ಹೊಡಿತಿದ್ದೀರಲ್ಲ ಅಂತ ಕೇಳ್ತಾರೆ. ನನ್ನ ಮಗನ ಮೇಲೆ ಕೈ ಮಾಡೋನೆ ಅಂಥದ್ರಲ್ಲಿ ನಾವು ಬಿಟ್ಬಿಡ್ಬೇಕಾ, ಯಾವ್ದು ಜಾಗ ಆದ್ರೆ ಯಾವುದು ಹೊಡೆದೇ ಹೊಡಿತೀನಿ ಇವನಿಗೆ ಅಂತ ಶಾಂತಿ ಅವ್ರು ಹೇಳ್ತಾರೆ. ಇದನ್ನ ಕೇಳೋದಕ್ಕೆ ಅಂತಾನೆ ನಾವಿದ್ದೀವಿ, ಕೋರ್ಟ್ ಇದೆ, ನೀವೇನು ಕುಡಿತೀರಾ ಬಿಡಿ ಅಂತ ಹೇಳ್ತಾರೆ. ಹಾಗಿದ್ರೆ ಅಪ್ಪ ಅಮ್ಮ ಯಾರು ಬೇಡವಾ ಅಂತ ಕೇಳ್ತಾರೆ ಶಾಂತಿ ಅವರು. 9 ತಿಂಗಳು ಎತ್ತು ಒತ್ತಿದೀವಿ, ನಮಗೆ ಸಂಕಟ ಇರಲ್ವಾ, ಸುಖ ಸಮನೆ ನನ್ನ ಮಗನಿಗೆ ಹೊಡೆದವನೆಲ್ಲ ಇವನ್ನ ಬಿಟ್ಬಿಡ್ಬೇಕಾ ಅಂತ ಕೇಳ್ತಾರೆ. ಸೂರ್ಯ ಹೋಗಿ ಕಾಗೇಸುಬ್ಬನ ತಪ್ಕೊಂಡು ಸೆಕ್ರೆ ನನ್ನ ಮಗ ಅಂತ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಆದರೆ ಇವತ್ತು ಅದು ನಿಜ ಆಗಿದೆ, ಇದಕ್ಕೆಲ್ಲ ಕಾರಣ ನೀವುಗಳೇ ಅಂತ ಹೇಳ್ತಾರೆ. ನೀನು ಒಳಗಡೆ ಇರೋ ಗಂಟ ನಿನಗೆ ಏನು ಮಾಡಲ್ಲ ಹೋಗೋ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಎಲ್ಲರೂ ಕೋರ್ಟ್ ಒಳಗಡೆ ಹೋಗ್ತಾರೆ. ವಿಚಾರಣೆ ಶುರುವಾಗುತ್ತೆ. ರೋಹಿಣಿಗೆ ವಿರುದ್ಧವಾಗಿ ಇರೋ ಡಾಕ್ಯುಮೆಂಟ್ಸ್ ಎಲ್ಲನೂ ಜಡ್ಜ್ ಹತ್ರ ಕೊಡ್ತಾರೆ ರಾಮಕೃಷ್ಣ ಅವರು. ಸೂರ್ಯ ಮೀನಾ ಅವ್ರನ್ನ ಕಟ್ಕಟೆಯಲ್ಲಿ ಕರೆಸ್ತಾರೆ. ಮೊದಲಿಗೆ ಈ ವಿಚಾರ ಯಾರೋ ಗೊತ್ತಾಯ್ತು ಅಂತ ಕೇಳಿದಾಗ ಮೀನಾ ನನಗೆ ಅಂತ ಹೇಳ್ತಾರೆ. ಹೇಗೆ ಗೊತ್ತಾಯ್ತು ಯಾವಾಗ ಅಂತ ಕೇಳಿದಾಗ ಪೂಜೆಗೆ ಹೋಗಿದಾಗ ನಡೆದಿರೋ ವಿಚಾರ ಎಲ್ಲ ಮೀನಾ ಅವ್ರು ಹೇಳ್ತಾರೆ. ಸೂರ್ಯ ಅವ್ರಿಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತಂದಾಗ ಕ್ರಿಶ್ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಸಿಕ್ಕಿ ಆ ಫೋಟೋ ಸಿಕ್ಕಿರೋ ವಿಚಾರ ಎಲ್ಲನೂ ಹೇಳ್ತಾರೆ. ಮೀನಾ ಅವ್ರನ್ನ ನೀವು ಯಾಕೆ ಅವಾಗಲೇ ಹೇಳಲಿಲ್ಲ ಅಂತಂದಾಗ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅಂತ ಮೀನಾ ಅವ್ರು ಹೇಳ್ತಾರೆ. ಸೂರ್ಯ ಅವರು ಅಷ್ಟೇ ಅಲ್ಲ ಮಹಾಸ್ವಾಮಿ, ಈ ವಿಚಾರ ನನಗೆ ಗೊತ್ತಾದ ಮೇಲೆ ನನ್ನ ಕೊಲೆ ಮಾಡಿಸೋದಕ್ಕೂ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಹೇಳ್ತಾರೆ. ಲಾಯರ್ ರಾಮಕೃಷ್ಣ ಅವರು ಕೊಲೆ ಮಾಡಿದ ವ್ಯಕ್ತಿನೂ ಇಲ್ಲೇ ಇದ್ದಾರೆ ಅಂತ ಹೇಳಿ ಕಾಗೇಸುಬ್ಬನ ಕರೆಸ್ತಾರೆ. ಕಾಗೇಸುಬ್ಬನ ವಿಚಾರಣೆ ಮಾಡಿದಾಗ ಇಲ್ಲ ಈ ರೋಹಿಣಿ ಯಾರು ಅಂತಾನೆ ಗೊತ್ತಿಲ್ಲ, ನನಗೆ ಯಾರೋ ಸುಪಾರಿ ಕೊಟ್ಟಿಲ್ಲ, ನನ್ನ ವ್ಯವಹಾರದಲ್ಲಿ ಇವನು ಮೂಗು ತೂರಿಸ್ತಿದ್ದ, ಅದಕ್ಕೆ ನಾನು ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ದು ಅಂತ ಹೇಳ್ತಾರೆ. ಲಾಯರ್ ರಾಮಕೃಷ್ಣ ಅವರು ಇಲ್ಲ ಇವನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿದಾಗ ರೋಹಿಣಿ ಮತ್ತೆ ಮನೋಜನ್ನ ವಿಚಾರಣೆಗೆ ಅಂತ ಕರೀತಾರೆ. ರೋಹಿಣಿ ಅವ್ರನ್ನ ನಿಮ್ಮ ಪರ ವಾದ ಮಾಡೋದಕ್ಕೆ ಯಾವ ಲಾಯರರು ಇದ್ದಾರಾ ಅಂತ ಕೇಳ್ತಾರೆ. ಇಲ್ಲ ಮಹಾಸ್ವಾಮಿ ನಾನೇ ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಕೋರ್ಟೇ ನೇಮಕ ಮಾಡಿದ್ರೆ ನೀವು ಒಪ್ಕೊಂತೀರಾ ಅಂತ ಹೇಳಿದಾಗ ಇಲ್ಲ ನನ್ನ ಹತ್ರ ನ್ಯಾಯ ಇದೆ, ನಾನೇ ವಾದ ಮಾಡ್ತೀನಿ ಅಂತ ರೋಹಿಣಿ ಅವ್ರು ಹೇಳ್ತಾರೆ. ಮನೋಜ್ ಅವ್ರನ್ನ ಏನಾಯ್ತು ಅಂತ ಕೇಳಿದಾಗ ನಡೆದಿರೋ ವಿಚಾರ ಎಲ್ಲ ಹೇಳಿ ನನಗೆ ಮೋಸ ಮಾಡಿದ್ಲು ಇವಳು ಅಂತ ಹೇಳ್ತಾರೆ. ರೋಹಿಣಿಯವರು ಇಲ್ಲ ಮಹಾಸ್ವಾಮಿ ಇವರು ಹೇಳ್ತಿರೋದೆಲ್ಲ ಸುಳ್ಳು, ನಾನು ಮೊದಲೇ ಮದುವೆ ಆಗಿದ್ದು ಮಗು ಇರೋ ವಿಚಾರ ಎಲ್ಲ ಅವ್ರಿಗೆ ಗೊತ್ತಿತ್ತು ಅಂತ ಸುಳ್ಳು ಹೇಳ್ತಾರೆ. ಮನೋಜ್ ಅವರು ಇಲ್ಲ ನನಗೆ ಏನು ಹೇಳಿಲ್ಲ ಅಂತ ಹೇಳಿದ್ರು ಅವರು ಸುಳ್ಳುನ್ನೇ ನಿಜ ಅಂತ ಹೇಳಿ ವಾದ ಮಾಡ್ತಾರೆ. ಅಷ್ಟೇ ಅಲ್ಲ ಮಹಾಸ್ವಾಮಿ ನಮ್ಮ ಅತ್ತೆ ನನಗೆ ತುಂಬಾ ಹೊಡಿತಾರೆ ಬೈತಾರೆ, ಇವಾಗ ವರದಕ್ಷಿಣೆ ತಗೊಂಡ್ ಬಾ ಅಂತ ನನ್ನ ಹೊರ್ಗಡೆ ಹಾಕಿರೋದು ಅಂತ ಹೇಳ್ತಾರೆ. ಶಾಂತಿ ಅವರು ಅಲ್ಲೇ ನಿಂತ್ಕೊಂಡು ಇಲ್ಲ ಇಲ್ಲ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ತಿರ್ತಾರೆ. ನೀನು ಹೊಟ್ಟೆ ಉರ್ದೋಗ ಎಷ್ಟು ಸುಳ್ಳು ಬೊಗಳುತ್ತಿದೆಯೇ ಅಂತ ಹೇಳಿದಾಗ ನೋಡಿ ಮಹಾಸ್ವಾಮಿ ಇಷ್ಟು ಕೆಟ್ಟಾಗಿ ಬೈತಾ ಇರ್ತಾರೆ, ಯಾವಾಗಲೂ ಹೊಡಿತಾರೆ, ಎಲ್ಲ ಮನೆ ಕೆಲಸನೂ ನನ್ನ ಕೈಲೇ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಲಾಯರ್ ರಾಮಕೃಷ್ಣ ಅವರು ಇವಳು ಹೇಳ್ತಿರೋದೆಲ್ಲ ಸುಳ್ಳು ಮಹಾಸ್ವಾಮಿ ಅಂತಂದಾಗ ರೋಹಿಣಿ ಅವರು ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಾರೆ. ನನ್ನನ್ನು ಪ್ರಶ್ನೆ ಕೇಳ್ತೀರಾ ಏನು ಅಂತ ಕೇಳಿದಕ್ಕೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಜೊತೆಗೆ ನಾನು ಯಾವಾಗ ಸುಳ್ಳು ಹೇಳಿದೆ, ನಾನು ನಿಮ್ಮ ಜೊತೆಗೆ ಮಾತಾಡಿದ್ದೀನಾ ಅಂತ ಕೇಳ್ತಾರೆ. ಅವರು ಇಲ್ಲ ಅಂತ ಹೇಳಿದಾಗ ನಮ್ಮ ಮನೆಯವರು ಏನಂತ ಹೇಳೋರೆ ನೀವು ಅದನ್ನ ಮಾತ್ರ ನಂಬಿ ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಿದ್ದಾರಂತೆ ಅಂತ ಮಾತ್ರ ಹೇಳ್ಬೇಕು, ನೀವು ಅಂತೆ ಕಂತೆಗಳು ಹೇಳ್ಬೇಕು ಹೊರತು ನಾನೇ ಹೇಳಿದ್ದೀನಿ ಅಂತ ನೀವು ಹೇಳ್ಬಾರ್ದು ಅಂತ ಹೇಳಿ ಲಾಯರ್ ಅವ್ರು ಬಾಯಿ ಮುಚ್ಚಿಸ್ತಾರೆ. ನಾನು ಮದುವೆಗಿಂತ ಮುಂಚೆನೇ ನಿಮ್ಮ ಮನೆಯವ್ರಿಗೆ ಈ ಸತ್ಯನ ಹೇಳ್ಬಿಡಿ ಮನೋಜ್ ಅಂತ ಹೇಳಿದ್ದಕ್ಕೆ ಸತ್ಯ ಏನಾರ ಗೊತ್ತಾದರೆ ನಮ್ಮಿಬ್ಬರನ್ನು ಮದುವೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ ಮನೋಜ್ ಅವರು. ಅದಕ್ಕೆ ಯಾವ ಸತ್ಯನೂ ಹೇಳಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.